ಟಿಕೆಟ್ ವಂಚಿತ ಸ್ವಾಭಿಮಾನಿ ಚಿತ್ತ ಈಗ ಎತ್ತ. ಮತ್ತೆ ಇಂಡಿಪೆಂಡೆಂಟೋ ಮೈತ್ರಿ ಸಪೋರ್ಟೋ ಏಪ್ರಿಲ್ 3ಕ್ಕೆ ಸುಮಲತಾ ಮಂಡ್ಯ ಕ್ಲೈಮ್ಯಾಕ್ಸ್. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಸುಮಕ್ಕ ಸಸ್ಪೆನ್ಸ್. ನಾನು ನಾಗೇಂದ್ರ ಬಾಬು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ಅಖಾಡಕ್ಕೆ ಧುಮುಕಲಿದ್ದಾರಾ ಸ್ವಾಭಿಮಾನಿ ಸುಮಲತಾ? ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದ ಬಿಜೆಪಿ ಟಿಕೆಟ್ ಸಿಗಲಿಲ್ಲ. ಮಂಡ್ಯ ಬಿಟ್ಟು ಬೇರೆ ಕಡೆ ಹೋಗಲು ತಯಾರಿಲ್ಲ. ಹಾಗಂದ ಮಾತ್ರಕ್ಕೆ ಜೆಡಿಎಸ್ಗೆ ಏಕಾಏಕಿ ಬೆಂಬಲ ಕೊಡೋಕ್ಕೂ ಮನಸ್ಸು ಒಪ್ತಾ ಇಲ್ಲ. ಕೊನೆಗೆ ರೆಬಲ್ ಲೇಡಿಗೆ ಈಗ ಉಳಿದ ದಾರಿ ಯಾವುದಯ್ಯ? ನಮ್ಮ ಅಂಬರೀಷ್ ಅವರು ಅವರ ಮನೆ ಮಾಡಿರ್ತೀನಿ ಅಂತ ಹೇಳಿಲ್ಲ. ಜನಗಳಿಗೆ ಸಾವಿರಾರು ಜನಕ್ಕೆ ಊಟ ಹಾಕಿ ನಮ್ಮ ಇದನ್ನ ಉಳಿಸಿದ್ದಾರೆ. ಅದು ಸಾಕು ಸರ್ ನಮ್ಗೆ ಮಾಡಿರೋದು. ಇದೇ ನಮ್ಮ ಸುಮಲತಾ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ. ಆಮೇಲೆ ನಮ್ಮ ಸುಮಲತಾ ಮೇಡಮು ನಮ್ಮ ಈ ಕಾವೇರಿ ಡ್ಯಾಮು ಒಡೆದೋಯ್ತಿತ್ತು. ಕಟ್ಸರು ಎಲ್ಲ ಇದಾಗಿ ದಂಧೆ ನಡೆಸಿದ್ರು. ಆ ಕಟ್ಸರೆಲ್ಲ ನಿಲ್ಲಿಸಿ ಅವರು ಒಳ್ಳೇದು ಮಾಡಿದ್ದಾರೆ. ಒಂದೊಂದು ಸ್ಕೂಲ್ಗೂ ಒಂದೊಂದು ಮಕ್ಕಳಿಗೆ ನಲ್ಲಿ ನೀರು ಕುಡಿತಿದ್ರು. ಅದನ್ನ ನಲ್ಲಿ ನೀರನ್ನ ಉಪಯೋಗ ಮಾಡಿ ಫಿಲ್ಟರ್ ನೀರು ಮಾಡಿಕೊಟ್ಟವ್ರೆ. ಬೇರೆ ಪಕ್ಷಗಳು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಾರೆ, ಏನೂ ಇಲ್ಲ. ಇದೇನಿದೆ ಅಂದರೆ ಅಂಬರೀಷ್ ಅಣ್ಣನ ಕುಟುಂಬನ ತುಳಿಬೇಕಂತ ಈ ಮೂವರು ಸೇರ್ಕೊಂಡು ಯಾರು ಮೂರು ಜನ ಮೂರು ಪಕ್ಷ, ಯಾವುದು JDS ಆಗಿರ್ಬೋದು, ಕಾಂಗ್ರೆಸ್ಸು, ಇಲ್ಲೇ ಗೊತ್ತಾಗ್ತಾ ಇದೆ. ಮಂಡ್ಯದಲ್ಲಿ ನೆಲೆ ಇಲ್ಲದೆ ಇರುವಂಥ BJPಗೆ ಒಂದು ಮೇಡಮ್ ಅವರು ಏನು ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕಾದ್ರೆ ಮೇಡಮೇ ಕಾರಣ. 2,000 ಕೋಟಿ ಅನುದಾನ ತಂದವರ ಕೇಂದ್ರದಿಂದ ಮಂಡ್ಯ ಜಿಲ್ಲೆಗೆ, ಮಂಡ್ಯ ತಾಲೂಕು ಬಿ ಹೊಸೂರು ಗ್ರಾಮದಲ್ಲಿ. ಒಂದು ಕಡೆ ಮಂಡ್ಯದಿಂದ ಕಣಕ್ಕಿಳಿಯುವಂತೆ ಅಭಿಮಾನಿಗಳ ಒತ್ತಾಯ. ಆದರೆ ಸಕಲ ಸಂಪನ್ಮೂಲ ಭರಿತ ಇಬ್ಬರು ಘಟಾನುಘಟಿಗಳ ನಡುವೆ ಜಯಿಸೋಕೆ ಸಾಧ್ಯವೇ ಅನ್ನೋ ತುಮುಲ. ಆದರೂ ಪಟ್ಟು ಬಿಡದ ಬೆಂಬಲಿಗರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಲೇಬೇಕು ಅಂತ ಅಭಿಮಾನಿಗಳದ್ದು ಒಂದೇ ಸಮನೆ ಆಗ್ರಹ. ನೀವು ಈ ಸಲ ಚುನಾವಣಾ ಕಣದಲ್ಲಿ ನಿಲ್ಬೇಕು. ಖಂಡಿತ ನೀವು ಪಕ್ಷೇತರ ಅಭ್ಯರ್ಥಿ ಆಗಾದ್ರೂ ಸರಿ ಈ ಸಲ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮೆಲ್ರಿಗೂ ಕೂಡ ಆಶಾಭಾವನೆ ಇದೆ. ಯಾಕೆಂದ್ರೆ ಇಲ್ಲಿ ನಿಂತಿರ್ತಕ್ಕಂಥವ್ರು ಅಂಬರೀಷ್ ಅಣ್ಣವ್ರ ಕುಟುಂಬವನ್ನ ನಂಬ್ಕೊಂಡು ಬಂದಿರ್ತಕ್ಕಂಥವ್ರು. ಅಂಬರೀಷ್ ಅಣ್ಣವರು ಕಳೆದ 30 ವರ್ಷದಲ್ಲಿ ರಾಜಕಾರಣವನ್ನ ಅವರು ನಿಷ್ಠೆಯಿಂದ ಮಾಡ್ಕೊಂಡು ಬಂದಂತವ್ರು. ಅದೇ ರೀತಿ ಆ ನಿಟ್ಟಿನಲ್ಲಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕೂಡ 5 ವರ್ಷದಲ್ಲಿ ಎಲ್ಲಾ ಜನಕ್ಕೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ರಿಗೂ ಕೂಡ ಒಂದು ಆಶಾಭಾವನೆ ಇದೆ. ನಮ್ಮ ನಾಯಕಿಯಂತ ಸುಮಲತಾ ಅಂಬರೀಷ್ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧವಾಗಿದ್ದೀವಿ ತಾನೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರೋಣ ಅಂತ ಹೇಳ್ತಾ, ಇನ್ನು ಮಂಡ್ಯದಲ್ಲಿ ಟಿಕೆಟ್ ಸಿಗದ ಹಿನ್ನೆಲೆ ರಾಜಕೀಯಕ್ಕೆ ಗುಡ್ ಬೈ ಹೇಳೋಣ ಅಂದ್ರೂ ಬಿಡ್ತಾ ಇಲ್ಲ ಅಭಿಮಾನಿಗಳು. ಕಳೆದ 5 ವರ್ಷದ ಅಧಿಕಾರಾವಧಿಯಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ ಸುಮಲತಾ ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಡಕೂಡದು ಅನ್ನೋದು ಬೆಂಬಲಿಗರು ಕಾರ್ಯಕರ್ತರ ಅಭಿಲಾಷೆ. ಹಾಗಾಗಿ ನೀವು ಮತ್ತೊಮ್ಮೆ ಒಳ್ಳೆ ನಿರ್ಧಾರನ ನೀವು ತಗೋಬೇಕು. ಯಾಕಂದ್ರೆ ಅವತ್ತು ನೀವು ನಂಬಿದ ಜನನೇ ಇವತ್ತು ಇದ್ದಾರೆ. ಯಾರನ್ನು ನಾವು ಕಳ್ಕೊಂಡಿಲ್ಲ. ಹಾಗಾಗಿ ದಯಮಾಡಿ ನೀವು ಒಳ್ಳೆ ನಿರ್ಧಾರ ತಗೋತೀರಾ. ನಿಮ್ಮ ಒಟ್ಟಿಗೆ ನಾವಿರ್ತೀವಿ. ಯಾಕಂದ್ರೆ ಇವತ್ತು ನೀವು ಪ್ರೇರಣೆ ಶಕ್ತಿ ಆಗಿದ್ದೀರಾ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಏನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆ ಆದಾಗ ನಾವೆಲ್ಲ ನಿಮ್ಮಿಂದ ಪ್ರೇರಿತರಾಗಿದ್ದೀವಿ. ಹಾಗಾಗಿ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ, ನಮ್ಮ ಮಂಡ್ಯ ಜನರ ಮೇಲೆ ವಿಶ್ವಾಸ ಇಡಿ. ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ ಅಂತ ಆಶ್ವಾಸನೆಯನ್ನು ನೀಡ್ತಾ, ಇದು ಬೆಂಗಳೂರಿನ ಸುಮಲತಾ ನಿವಾಸದಲ್ಲಿ ನಡೆದ ಅಭಿಮಾನಿಗಳ ಅಭಿಪ್ರಾಯ ಸಂಗ್ರಹ ಸಭೆಯ ಡೀಟೇಲ್ಸ್. ಮಂಡ್ಯದಲ್ಲಿ ಟಿಕೆಟ್ ಕೈತಪ್ಪಿದ ಬಳಿಕ ಮಂಡ್ಯದ ಕಾರ್ಯಕರ್ತರು ಸುಮಲತಾ ಬಳಿ ಸ್ಪರ್ಧೆಗೆ ಒತ್ತಡ ಹೇರೋ ನಿಟ್ಟಿನಲ್ಲಿ ಆಗಮಿಸಿದ್ದು ಬೆಂಗಳೂರು ಸುಮಲತಾ ಮನೆಗೆ. ನಿಮ್ಮನ್ನ ನಂಬಿ ಅಂಬರೀಷ್ ಅಭಿಮಾನಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ನಿಮ್ಮನ್ನ ಅಂದ್ರೆ ನಿಮ್ಮ ಮನೆಯನ್ನು ನಂಬಿ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಏನಾದ್ರು ಒಳ್ಳೆ ನಿರ್ಧಾರ ತಗೊಳ್ಳಿ. ಯಾಕಂದ್ರೆ ಎಲ್ಲಾರು ಉಳಿಸ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಏನು ರಾಜಕೀಯ ಬೇಕಾಗಿಲ್ಲ. ಅಂಬರೀಷ್ ಅಣ್ಣರ ಮನೆಗೆ ರಾಜಕಾರಣ ಏನು ಬೇಕಾಗಿಲ್ಲ. ಇಷ್ಟೊಂದು ಜನ ಅಲ್ಲ, ಇದೇ ಕಡಿಮೆನೆ. ಯಾಕೆಂದ್ರೆ ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ತಾವು ಮಂಡ್ಯದಲ್ಲಿ ಸಭೆ ಮಾಡಿದ್ರೆ ಅದ್ದೂರಿಯಾಗಿ ಜನ ಬರ್ತಾರೆ, ಅವ್ರ ಅಭಿಪ್ರಾಯ ಹೇಳ್ತಾರೆ. ಇವರೆಲ್ಲ ನಮ್ಮೆಲ್ಲಾನು ಸಹ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ರಾಜಕೀಯದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಕೆಲವು ಲಾಭ ನಷ್ಟ ಬೇರೆ,
ಆದರೆ ಜೊತೆ ಇರೋನ್ನ ನೀವು ತಗೊಳ್ಳಲ್ಲ, ವಿಶ್ವಾಸ ತಗೊಳ್ತೀರಿ ಅಂತ ತಮ್ಮೆಲ್ಲರಿಗೂ ಭರವಸೆ ಇದೆ. ಆ ಕಾರಣದಿಂದ ತಮ್ಮೆಲ್ಲರ ಪರವಾಗಿ ನಾನು ಸುಮಲತಾ ಅಮ್ಮರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಒಳ್ಳೆ ಡಿಸಿಷನ್ ತಗೊಂಡು ನಮ್ಮೆಲ್ಲರನ್ನು ಜೊತೆಗೆ ತಗೊಂಡೋಗಿ ನಾವೆಲ್ಲ ನಿಮ್ಮ ಹಿಂದೆಡೆ ಇರ್ತೀವಿ ಅಂತ ಈ ಸಭೆ. ನಮ್ಮ ಶ್ರೀರಂಗಪಟ್ಟಣದಲ್ಲಿ PSSK ಫ್ಯಾಕ್ಟ್ರಿ ಇವತ್ತು ಓಡ್ಲಿಲ್ಲ ಅಂದಿದ್ರೆ ನಾವು ಯಾವ ಮಟ್ಟಕ್ಕೆ ಬೀದಿ ಪಾಲಾಯ್ತಿತ್ತು ಅಂತ ಅನ್ನೋದು ನಮ್ಗೆ ಅರಿವಾಗಿದೆ. 7 ಲಕ್ಷ ಟನ್ನು ಕಬ್ಬು ಹರಿದಿರೋದು ನಿರಾಣಿ ಕಡೆಯಿಂದ ನಮ್ಮ ಸುಮಲತಾ ಮೇಡಮ್ನವರು ಸಪೋರ್ಟ್ ಮಾಡಲಾಗಿ 2 ವರ್ಷದಿಂದ 1 ವರ್ಷ 3,000 ಲಕ್ಷ ಟನ್ನು, ಈ ವರ್ಷ 7 ಲಕ್ಷ ಟನ್ ಕಬ್ಬು. ಇಲ್ಲಾಂದ್ರೆ ನಮ್ಮ ಕತ್ತೆ ಬೀದಿ ಪಾಲಾಗ್ತಿತ್ತು. ಆಮೇಲೆ ಮಂಡ್ಯ ಫ್ಯಾಕ್ಟ್ರಿ ಬಗ್ಗೆ ರೈತರಿಗೆ ಬೇಕಾದಷ್ಟು ಹೋರಾಟನ ಮಾಡಿ ನಮ್ಮ ಬದುಕನ್ನ ಒಂದು ಹಸನಾಗಿ ಮಾಡಿದಂತಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಇಲ್ಲಿ ಸಮಾಧಾನ ಚಿತ್ತದಿಂದ ಅಭಿಮಾನಿಗಳ ಮಾತನ್ನ ಆಲಿಸಿದರು ಸಂಸದೆ ಸುಮಲತಾ. ಸಭೆಗಾಗಿ ಮಂಡ್ಯದಿಂದ ಆಗಮಿಸಿದ ನೂರಾರು ಅಭಿಮಾನಿಗಳ ಹಕ್ಕೊತ್ತಾಯ ಒಂದೇ: ಮಂಡ್ಯದಿಂದ ಮತ್ತೊಮ್ಮೆ ಸ್ಪರ್ಧಿಸಲೇಬೇಕು, ಪಕ್ಷೇತರರಾಗಿ ಇನ್ನೊಮ್ಮೆ ಕಣಕ್ಕಿಳಿಲೇಬೇಕು ಅಂತ. ಬೇರೆ ಪಕ್ಷಗಳು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಾರೆ ಏನೂ ಇಲ್ಲ. ಇದೇನಿದೆ ಅಂದರೆ ಅಂಬರೀಷ್ ಅಣ್ಣನ ಕುಟುಂಬನ ತುಳಿಬೇಕಂತ ಈ ಮೂವರು ಸೇರ್ಕೊಂಡು, ಯಾರು 3 ಜನ 3 ಪಕ್ಷ, ಯಾವುದೋ JDS ಆಗಿರ್ಬೋದು, ಕಾಂಗ್ರೆಸ್ಸು, ಇಲ್ಲೇ ಗೊತ್ತಾಗ್ತದೆ. ಮಂಡ್ಯದಲ್ಲಿ ನೆಲೆ ಇಲ್ಲದೆ ಇರೋಂಥ BJPಗೆ ಒಂದು ಮೇಡಮ್ ಅವ್ರು ಏನು ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕಾದ್ರೆ ಮೇಡಮೇ ಕಾರಣ. 2,000 ಕೋಟಿ ಅನುದಾನ ತಂದವರ ಕೇಂದ್ರದಿಂದ ಮಂಡ್ಯ ಜಿಲ್ಲೆಗೆ, ಮಂಡ್ಯ ತಾಲೂಕು B ಹೊಸೂರು ಗ್ರಾಮದಲ್ಲಿ. ಸ್ಪರ್ಧೆಯೋ ಅಥವಾ ಯಾರಿಗಾದ್ರೂ ಬೆಂಬಲವೋ, ಈ ಕುರಿತು ಮುಂದೆ ಏನು ತೀರ್ಮಾನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಅಭಿಮಾನಿಗಳ ಅಭಿಪ್ರಾಯ ಸಂಗ್ರಹಿಸಿದ ಸುಮಲತಾ ಇಲ್ಲಿ ಇನ್ನೊಮ್ಮೆ ಕೊಟ್ಟ ಕ್ಲಾರಿಟಿ: ತಾವು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಾನೆ. ಹಾಗೆಯೇ ಸ್ಪರ್ಧೆ ಬಗ್ಗೆ ಯಾವುದೇ ಗುಟ್ಟು ಬಿಟ್ಟು ಕೊಡದ ಸ್ವಾಭಿಮಾನಿ ಈಗ ನಿಜಕ್ಕೂ ಸಿಲುಕಿದ್ದು ಗೊಂದಲದಲ್ಲಿ. ಅಂತಿಮವಾಗಿ ಮಂಡ್ಯದಲ್ಲೇ ಮುಂದಿನ ನಡೆ ಬಗ್ಗೆ ಡಿಸೈಡ್ ಮಾಡಿದ್ರು ರೆಬಲ್ ಲೇಡಿ. ಎಲ್ಲರೂ ಅಲ್ಲಿಂದ ಬಂದು ಅವರವರ ಅನಿಸಿಕೆಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಮೊದಲಿಂದಲೂ ನಾನು ನನ್ನ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡೇನೆ ನಾನು ಯಾವುದೇ ಒಂದು ನಿರ್ಧಾರವನ್ನು, ಯಾವುದೇ ಒಂದು ತಗೊಂಡಿದ್ದು, ಯಾವುದೇ ಒಂದು ಹೆಜ್ಜೆ ಹಾಕಿದ್ದು. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಅವರವರ ಒಂದು ಉದ್ದೇಶ ಏನಿದೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಒಂದಷ್ಟು ನಮ್ಮ ಆಪ್ತ ವಲಯಗಳಲ್ಲಿ ಚರ್ಚೆಯನ್ನು ಮಾಡಿ, ಸಮಾಲೋಚನೆ ಮಾಡಿ, ನನ್ನ ದಿನ ನಡೆ ಏನಿರಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ, ಏನೇ ಇದ್ರೂ ನಾನು ಮಂಡ್ಯದಲ್ಲೇ ಅದನ್ನು ಘೋಷಣೆ ಮಾಡ್ತೀನಿ. ತಮ್ಮ ಈವರೆಗಿನ ಎಲ್ಲಾ ಪ್ರಮುಖ ನಡೆಗಳನ್ನ ಅಭಿಮಾನಿಗಳು ಬೆಂಬಲಿಗರ ಅಣತಿಯಂತೆ ತೆಗೆದುಕೊಂಡಿದ್ದಾಗಿ ಹೇಳಿದ ಸುಮಕ್ಕ, ಇದರಂತೆ ಈಗಿನ ಘಟ್ಟದಲ್ಲಿ ನಿರ್ಣಾಯಕ ತೀರ್ಮಾನವನ್ನು ಏಪ್ರಿಲ್ 3ರಂದು ಮಂಡ್ಯದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ತೆಗೆದುಕೊಳ್ಳುವ ಬಗ್ಗೆ ಪ್ರಕಟಿಸಿದರು. ನನ್ನನ್ನು ನಂಬಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವುದೇ ಒಂದು ಹೆಜ್ಜೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬರಕ್ಕೆ ಹೇಳಿದ್ದು. ಇನ್ನು ಒಂದು 2-3 ದಿನಗಳಲ್ಲಿ 3ನೇ ತಾರೀಕು ಮಂಡ್ಯದಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ಅಂತಿಮ ನಿರ್ಧಾರವನ್ನು ನಾನು ಪ್ರಕಟಣೆ ಮಾಡ್ತೀನಿ. ಹೀಗಾಗಿ ಮಂಡ್ಯ ಕ್ಷೇತ್ರದ ಬಗೆಗಿನ ಕುತೂಹಲ ಡಬಲ್ ಆಗಿದೆ. ಮೊದಲೇ HD ಕುಮಾರಸ್ವಾಮಿ ಅಖಾಡಕ್ಕಿಳಿದ ಪರಿಣಾಮ ಇಡೀ ದೇಶದ ಗಮನ ಸೆಳೆದಿರೋ ಮಂಡ್ಯದಲ್ಲಿ ಒಂದೊಮ್ಮೆ ಸುಮಲತಾ ರಣರಂಗಕ್ಕಿಳಿದ್ರೆ ಅದರ ಚಿತ್ರಣವೇ ಬೇರೆ. ಮತಗಜಗಳ ಕಾದಾಟಕ್ಕೆ ಸಾಕ್ಷಿಯಾಗಲಿದೆ ಮಂಡ್ಯ ಕಣ. 2019ರಲ್ಲಿ HDK ಪುತ್ರನ ವಿರುದ್ಧ ತೋಳ್ತಟ್ಟಿದ್ದ ಗೌಟಿ ಈಗ ಖುದ್ದು ಕುಮಾರಸ್ವಾಮಿ ವಿರುದ್ಧವೇ ಪಾಂಚಜನ್ಯ ಮೊಳಗಿಸ್ತಾರ? ಇದೇ ಈಗ ಎಲ್ಲರಲ್ಲಿ ಕುತೂಹಲ ಕೆರಳಿಸಿರೋದು. ಹಾಗೆ ನೋಡಿದ್ರೆ ಮೊದಲೇ ಬಿಜೆಪಿಗೆ ಬಾಹ್ಯ ಬೆಂಬಲ ಘೋಷಿಸಿರೋ ಸುಮಲತಾ ಹೇಳಿ ಕೇಳಿ ಬಯಸಿದ್ದು ಅದೇ ಬಿಜೆಪಿ ಟಿಕೆಟ್ ಅನ್ನ. ಇದಕ್ಕಾಗಿ 4-5 ಸಲ ದೆಹಲಿ ಯಾತ್ರೆಯೂ ನಡೆದಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮುಂತಾದ ಕಮಲ ದಿಗ್ಗಜರ ಮುಂದೆ ಕೂತು ಮಂಡ್ಯ ಕೊಟ್ರೆ ಗೆಲ್ತೀನಿ ಅಂತ ಅಹವಾಲು ಸಲ್ಲಿಸಿ ಬಂದಿದ್ದಾಗಿದೆ. ಆದರೆ ಅಲ್ಲೆಲ್ಲ ನಿಮಗೆ ನ್ಯಾಯ ದೊರಕಿಸಿಕೊಡ್ತೀವಿ, ಡೋಂಟ್ ವರಿ ಅಂತ ಪ್ರಾಮಿಸ್ ಮಾಡಿ ಕಳಿಸಿದ ಬಿಜೆಪಿ ಹೈಕಮಾಂಡ್ ಆ ಬಳಿಕ JDSಗೆ ಕ್ಷೇತ್ರವನ್ನ ತಟ್ಟೆಯಲ್ಲಿಟ್ಟು ಕೊಟ್ಟು ಮುಗುಮ್ಮಾಗಿದೆ. ಕೊನೆ ಕ್ಷಣದವರೆಗೂ ಬಿಜೆಪಿ ವರಿಷ್ಠರು ತಮ್ಮ ಪರ ನಿಲ್ಲಬಹುದು ಅನ್ನೋ ಸುಮಕ್ಕನ ನಿರೀಕ್ಷೆ ಕೂಡ ಹುಸಿಯಾಗಿದೆ.
ಮಂಡ್ಯ ಸಂಸದೆಯಾಗಿ 5 ವರ್ಷ ಪೂರೈಸಿದ ಸುಮಲತಾಗೆ ಈಗ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್. ಆಸೆ ಪಟ್ಟರು ಬಿಜೆಪಿ ಟಿಕೆಟ್ ಕೊಡಲಿಲ್ಲ. ಟಿಕೆಟ್ ಕೊಡೋದು ಹಾಗಿರಲಿ, ಈ ಕ್ಷೇತ್ರವನ್ನೇ ಮಿತ್ರಪಕ್ಷ JDS ಹೆಗಲಿಗೆ ಹಾಕಿ ಕೂತಿದೆ ಕಮಲ ಪಡೆ. ಹಾಗೆ ನೋಡಿದ್ರೆ 5 ವರ್ಷದ ಹಿಂದೆ ತಮ್ಮ ಪಾಲಿನ ದುಶ್ಮನ್ ನಂಬರ್ 1 ಆಗಿದ್ದು ಇದೇ JDS. ಈಗ ಅದೇ JDS ಅಭ್ಯರ್ಥಿ, ಅದು ಕಳೆದ ಸಲ ತಮ್ಮ ವಿರುದ್ಧ ರಣಕಹಳೆ ಮೊಳಗಿಸಿದ್ದ HD ಕುಮಾರಸ್ವಾಮಿ ಪರವೇ ಮಂಡ್ಯ ಮತದಾರರ ಮುಂದೆ ಈಗ ಮತ ಕೇಳಬೇಕಾದ ಸ್ಥಿತಿ. ಐದು ವರ್ಷಗಳ ಕಾಲ ಮಂಡ್ಯ ಅಭಿವೃದ್ಧಿಗೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಅಧಿಕಾರ ನಡೆಸಿದ್ರು ಟಿಕೆಟ್ ಕೊಡಕ್ಕೆ ಯಾವುದೇ ಪಾರ್ಟಿ ರೆಡಿ ಇರಲಿಲ್ಲ. ಕೊನೆಗೆ ಕಳೆದ ಸಲದಂತೆ ಪಕ್ಷೇತರರಾಗಿ ಕಣಕ್ಕಿಳಿಯಬೇಕು ಅನ್ನೋದು ಅಭಿಮಾನಿಗಳ ಅಕ್ಕರಿಯ ಒತ್ತಾಯ. ಬೆಂಬಲಿಗರ ಬೇಡಿಕೆಗೆ ಮಣಿಯುತ್ತಾರ ಸ್ವಾಭಿಮಾನಿ? ಸುಮಲತಾಗೆ ಟಿಕೆಟ್ ಸಿಗಲಿಲ್ಲ ಅಂದಾಕ್ಷಣ ಇವರನ್ನು ಅಷ್ಟು ಈಸಿಯಾಗಿ ಬಿಟ್ಟು ಬಿಡೋಕೆ ಬಿಜೆಪಿಯೂ ಸಿದ್ಧ ಇಲ್ಲ. ಯಾಕಂದ್ರೆ 28ಕ್ಕೆ 28 ಟಾರ್ಗೆಟ್ ಇಟ್ಟ ಬಿಜೆಪಿಗೆ ಒಂದೊಂದು ಮತಗಂಟು ಮುಖ್ಯ. ಹೀಗಾಗಿ ಬಿಜೆಪಿಯೇನೋ ಮಂಡ್ಯ ಸೇರಿದಂತೆ ದೋಸ್ತಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಆಗಮಿಸುವಂತೆ ಸುಮಲತಾರನ್ನ ಆಹ್ವಾನಿಸಿದೆ. ಆದರೆ ಅಭಿಮಾನಿಗಳು ಮಾತ್ರ ಮೇಡಮ್ ನೀವೇ ಸ್ಪರ್ಧಿಸಿ ಅಂತ ಒಂದೇ ಸಮನೆ ಹೇರ್ತಿದ್ದಾರೆ ಒತ್ತಡ. ಕೊನೆಗೆ ಎಲ್ಲ ಆಯಾಮಗಳಲ್ಲೂ ಅಳೆದು ತೂಗಿ ನೋಡುತ್ತಿರುವ ಸುಮಲತಾ ಏಪ್ರಿಲ್ 3ನೇ ತಾರೀಕಿನಂದು ಹೊರ ಹಾಕಲಿದ್ದಾರೆ ಫೈನಲ್ ಡಿಸಿಷನ್. ಏನ್ ಗೊತ್ತಾ ಸ್ವಾಭಿಮಾನಿ ಮುಂದಿನ ನಡೆ? ಏಪ್ರಿಲ್ 3ರ ಮಂಡ್ಯ ಕ್ಲೈಮ್ಯಾಕ್ಸ್ನತ್ತ ಎಲ್ಲರ ಚಿತ್ತ. 2019ರಲ್ಲಿ ಸುಮಲತಾ ಅಂಬರೀಷ್ ರಾಜಕಾರಣಕ್ಕೆ ಬಂದದ್ದೇ ಆಕಸ್ಮಿಕ. ಆಗಷ್ಟೇ ರೆಬಲ್ ಸ್ಟಾರ್ ಅಂಬರೀಷ್ ಅಕಾಲಿಕ ನಿಧನ ಮಂಡ್ಯವನ್ನೇ ಸೂತಕದ ಛಾಯೆಯತ್ತ ದೂಡಿತ್ತು. ಈ ಸಂದರ್ಭದಲ್ಲೇ ಅಭಿಮಾನಿಗಳ ಒತ್ತಾಸೆ ಮೇರೆಗೆ ಪಕ್ಷೇತರರಾಗಿ ಅಖಾಡಕ್ಕೆ ಧುಮುಕಿದ್ರು ಸುಮಲತಾ. ಸುಮಕ್ಕಾಗೆ ಬೆಂಬಲವಾಗಿ ಸಹಸ್ರಾರು ಅಂಬರೀಷ್ ಅಭಿಮಾನಿಗಳು ನಿಂತರೆ ಇದಕ್ಕೆ ಕೈಜೋಡಿಸಿದ್ದು ಸ್ಟಾರ್ ನಟರಾದ ದರ್ಶನ್ ಹಾಗೂ ಯಶ್. ಆಗ ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಪರ ಆಗಿನ ಇಡೀ ಸರ್ಕಾರವೇ ಪ್ರಚಾರಕ್ಕೆ ಜಿಗಿದ್ರೆ ಸುಮಲತಾ ಪರ ಬೀಸಿದ್ದು ಅನುಕಂಪದ ಅಲೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬಲಾಢ್ಯ ಎದುರಾಳಿಯಾಗಿ ಹೆಣ್ಮಗಳು ಕಣಕ್ಕಿಳಿದಿದ್ದೇ ಮಹಿಳೆಯರಾದಿಯಾಗಿ ಪ್ರವಾಹದೋಪಾದಿಯಲ್ಲಿ ಬಂದೆರಗಿತು ಬೆಂಬಲದ ಮಹಾಪೂರ. ಇದರ ಎಫೆಕ್ಟ್ ಅನ್ನೋ ಹಾಗೆ ಸುಮಲತಾ ಅಷ್ಟೊಂದು ಪ್ರಭಾವಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಎದುರು ಗೆದ್ದು ಬಿಗಿದ್ದು 1,26,000ಕ್ಕೂ ಹೆಚ್ಚು ಮತಗಳಿಂದ. ಇದಾದ ಮೇಲೆ ಕಾವೇರಿ ನದಿಯಲ್ಲಿ ಹರಿದಿದೆ TMC ಗಟ್ಲೆ ನೀರು. ಹಾಗೆಯೇ ರಾಜಕೀಯ ಸಮೀಕರಣವೂ ಅಷ್ಟೇ, ಕಂಪ್ಲೀಟ್ ಚೇಂಜ್. ಕಳೆದ ಸಲ ಆಜನ್ಮ ಶತ್ರುಗಳಂತೆ ಕಾದಾಡಿದ HDK ಈಗ ಸುಮಾ ಜೊತೆ ಅವರಾಗೇ ಚಾಚಿದ್ದಾರೆ ಸ್ನೇಹ ಹಸ್ತ. ಸುಮಲತಾಗೆ ಬೆಂಬಲ ಕೇಳೋಕೆ ಹಿಂಜರಿಯಲ್ಲ ಅಂತ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ HD ಕುಮಾರಸ್ವಾಮಿ. ಯಾಕಂದ್ರೆ ತಮ್ಮ ಗೆಲುವಿಗೆ ಅಂಬರೀಷ್ ಅಭಿಮಾನಿಗಳ ಓಟು ಮುಖ್ಯ ಅನ್ನೋ ಸತ್ಯವನ್ನ ಅರಿತಿದ್ದಾರೆ HDK. ಇಲ್ಲ, ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡೋಣಂತೆ. ಏನವರೇನು ನನ್ನ ಸಂಪೂರ್ಣ ಶತ್ರುನಾ? ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು, ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ. ರಾಮಾಂಜನೇಯಂದೇ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ. ಅಂಥದ್ರಲ್ಲಿ ನಾವು ಉಲುಮಾನವರು, ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿದೆ. ಇನ್ನೊಂದು ಕಡೆ ಕಳೆದ ಸಲ ಇಂಡಿಪೆಂಡೆಂಟ್ ಆಗಿ ಗೆದ್ರು ಮೊದಲ 3 ವರ್ಷಗಳ ಕಾಲ ಸುಮಲತಾ ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಳ್ಳೋ ಉಮೇದನ್ನು ತೋರಲಿಲ್ಲ. ಕೊನೆಗೆ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷದ ಆಸರೆ ಇದ್ರೆ ರಾಜಕೀಯ ಭವಿಷ್ಯಕ್ಕೂ ಸಹಕಾರಿ ಅಂತ ಭಾವಿಸಿದ ಸುಮಲತಾ ಆಗ ಸಹಜವಾಗಿಯೇ ನೋಟ ಬೀರಿತು ಅಂಬಿ ಬಹುಕಾಲ ದುಡಿದ ಪಕ್ಷ ಕಾಂಗ್ರೆಸ್ನತ್ತ. ಇದನ್ನ ಇಂಡೈರೆಕ್ಟ್ ಆಗಿ ಹಲವು ಸಲ ಹೇಳಿಯೂ ಇದ್ದಾರೆ ಸುಮಲತಾ. ಆದರೆ ಸುಮಕ್ಕ ಕಾಂಗ್ರೆಸ್ ಎಂಟ್ರಿಗೆ ಅಡ್ಡಗಾಲು ಹಾಕಿದ್ದು ಮಂಡ್ಯ ಕಾಂಗ್ರೆಸ್ನ ನಂಬರ್ 1 ಲೀಡರ್ ಎನ್ ಚೆಲುವರಾಯಸ್ವಾಮಿ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೂ ಸುಮಲತಾ ಕಾಂಗ್ರೆಸ್ ಸೇರ್ಪಡೆ ಸಹನೀಯ ಆಗಿರಲಿಲ್ವಂತೆ. ಸುಮಲತಾ ಪಕ್ಷೇತರರಾಗಿ ಸ್ಪರ್ಧಿಸಿದಾಗ ಪರೋಕ್ಷವಾಗಿ ಇವರ ಬೆಂಬಲಕ್ಕೆ ನಿಂತ ಕೈಪಡೆ ಹಿಂದೆ ಇದ್ದವರಲ್ಲಿ ಪ್ರಮುಖರು ಚೆಲುವರಾಯಸ್ವಾಮಿ. ಅನಂತರ ಸುಮಲತಾ ಗೆದ್ದ ಬಳಿಕ ಅದ್ಯಾಕೋ ಏನೋ ಸಂಬಂಧ ಹಳಸಿದೆ. ಹೀಗಾಗಿ ಸುಮಲತಾ ಕಾಂಗ್ರೆಸ್ ಸೇರೋಕೆ ವಿರೋಧ ವ್ಯಕ್ತಪಡಿಸಿದ್ರು ಚೆಲುವರಾಯಸ್ವಾಮಿ. ಕೈ ಬಾಗಿಲು ಬಂದ್ ಆದ ಹಿನ್ನೆಲೆ ಕೊನೆಗೆ ಸುಮಲತಾ ಬಳಿ ಇದ್ದ ಚಾಯ್ಸ್ ಬಿಜೆಪಿ. ಆದರೆ ಬಿಜೆಪಿಗೆ ಮಂಡ್ಯದಲ್ಲಿ ನೆಲೆ ಇಲ್ಲ.
ಇದು ಗೊತ್ತಿದ್ದೇ ಸುಮಲತಾ ನೇರವಾಗಿ ಬಿಜೆಪಿ ಸೇರಲಿಲ್ಲ. ಬದಲಾಗಿ ಮೋದಿ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ಕೊಡೋ ಮೂಲಕ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ತರಬಹುದು ಅಂತಾನೆ ಹಾಕಿದ್ದು ಲೆಕ್ಕ. ಹೀಗಾಗಿಯೇ ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಕೈಗೊಂಡರು ಸುಮಲತಾ. ಇದಾದ ಮೇಲೂ ಈಗಿನ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋದಕ್ಕೆ ಕಾಂಗ್ರೆಸ್ನಿಂದ ಕರೆ ಬರಬಹುದಾ ಅಂತ ನಿರೀಕ್ಷೆ ಪಟ್ರು ಇಲ್ಲಿ ಹಠ ಹಿಡಿದ ಚಲುವರಾಯಸ್ವಾಮಿ ಮಂಡ್ಯಕ್ಕೆ ಫಿಕ್ಸ್ ಮಾಡಿದ್ದು ಅಚ್ಚರಿ ಅಭ್ಯರ್ಥಿಯನ್ನ. ರೊಕ್ಕದ ಕುಳ ಸ್ಟಾರ್ ಚಂದ್ರು ತಿಂಗಳ ಮೊದಲೇ ಇವರನ್ನ ಜಿಲ್ಲೆಗೆ ಕರೆತಂದ ಸ್ವಾಮಿ ಸಿಎಂ ಡಿಸಿಎಂ ಬಳಿ ಟಿಕೆಟ್ ಖಾತ್ರಿ ಮಾಡಿಕೊಂಡಿದ್ರು. ಒಂದು ಸುತ್ತು ಪ್ರಚಾರವನ್ನು ನಡೆಸೇ ಬಿಟ್ರು. ಹೀಗಾಗಿ ಸುಮಲತಾ ಕಾಂಗ್ರೆಸ್ ಡೋರ್ ಮತ್ತೆ ಕ್ಲೋಸ್. ಕೊನೆಗೆ ಉಳಿದ ಏಕೈಕ ಆಪ್ಷನ್ ಮತ್ತದೇ ಬಿಜೆಪಿ. ಆದರೆ ಇಲ್ಲೂ ಅನಿರೀಕ್ಷಿತ ಅನ್ನೋ ಹಾಗೆ ಜೆಡಿಎಸ್ ಎನ್ಡಿಎ ತೆಕ್ಕೆಗೆ ಜಾರಿದ್ದೇ ತಡ ಸುಮಲತಾಗೆ ಮತ್ತೆ ನಿರಾಸೆ. ಜೆಡಿಎಸ್ ಮೈತ್ರಿಯಿಂದ ಮಂಡ್ಯದಲ್ಲಿ ಬಿಜೆಪಿ ಬಲ ಹೆಚ್ಚಿದ ಬಗ್ಗೆ ಮನವರಿಕೆಯಾಗಿದ್ದೇ ತಡ ಇಲ್ಲೂ ದಾಳ ಪ್ರಯೋಗಿಸಿದ ಸುಮಲತಾ ನೇರವಾಗಿ ತೆರಳಿದ್ದು ಬಿಜೆಪಿ ದಿಗ್ಗಜರನ್ನ ಕಾಣೋಕೆ. ಇಲ್ಲಿ ಸುಮಕ್ಕ ಲೆಕ್ಕ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿರೋದ್ರಿಂದ ಇಲ್ಲಿ ಬಿಜೆಪಿ ಟಿಕೆಟ್ ಪಡೆದುಕೊಂಡ್ರೆ ಜೆಡಿಎಸ್ ಬೆಂಬಲವೂ ಸಿಗಲಿದೆ. ಇಲ್ಲಿ ಮೊದಲೇ ಜೆಡಿಎಸ್ಗೆ 5.5 ಲಕ್ಷ ಮೂಲ ವೋಟ್ ಬ್ಯಾಂಕ್ ಇದೆ. ಇದರ ಜೊತೆ ಬಿಜೆಪಿಯು 1.5-2 ಲಕ್ಷ ವೋಟ್, ಜೊತೆಗೆ ಅಂಬರೀಶ್ ವರ್ಚಸ್ಸು, ಅವರ ಅಭಿಮಾನಿಗಳು, ಪ್ಲಸ್ ಕಳೆದ 5 ವರ್ಷದಿಂದ ತಮ್ಮ ಆಡಳಿತ ಕಂಡು ಬರೋ ಮತ, ಹೀಗೆ ಎಲ್ಲಾ ಕೂಡಿ ಕಳೆಯೋ ಲೆಕ್ಕಾಚಾರ ಹಾಕಿದ ಸುಮಲತಾಗೆ ಸಿಕ್ಕ ಟೋಟಲ್ ಬಿಜೆಪಿಯಿಂದಲೂ ಗೆಲುವು ಸಾಧ್ಯ ಅನ್ನೋ ಫ್ಯಾಕ್ಟ್. ಇಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅಷ್ಟು ಸುಲಭವಾಗಿ ಸುಮಲತಾಗೆ ಬೆಂಬಲ ಕೊಡಲ್ಲ ಅನ್ನೋ ಅಂಶ ಸುಮಕ್ಕಾಗೆ ಗೊತ್ತಿಲ್ಲದೆ ಏನಿಲ್ಲ. ಆದರೆ ಇಲ್ಲಿ ಸುಮಲತಾಗೆ ಇದ್ದ ಕಾನ್ಫಿಡೆನ್ಸ್, ಜೆಡಿಎಸ್ ಲೀಡರ್ಗಳಿಗೆ ಬಿಜೆಪಿ ಹೈಕಮಾಂಡ್ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅನಿವಾರ್ಯವಾಗಿ ಒತ್ತಡದಿಂದಲಾದರೂ ಜೆಡಿಎಸ್ ಪಡೆ ತಮ್ಮ ಪರ ಕೆಲಸ ಮಾಡಲಿದೆ. ಮೋದಿ ಅಲೆಯೊಂದಿಗೆ ಎಲ್ಲಾ ಮತಗಳ ಕ್ರೋಢೀಕರಣವಾದರೆ ವಿಜಯ ಸಲೀಸು ಅಂತ ಕ್ಯಾಲ್ಕುಲೇಷನ್ ಹಾಕಿದ ಸುಮಕ್ಕ ಇದಕ್ಕಾಗಿ ಟಿಕೆಟ್ಗಾಗಿ ಇಲ್ಲಿವರೆಗೆ ನಡೆಸಿದ್ದು ಅವಿರತ ಹೋರಾಟ. ಹಾಗೆ ನೋಡಿದ್ರೆ ಸುಮಲತಾ ಅಷ್ಟೊಂದ್ಸಲ ದಿಲ್ಲಿಗೆ ಬಂದು ಡಿಮಾಂಡ್ ಮಾಡಿದ್ರಲ್ಲ, ಆಗ ನಿಜಕ್ಕೂ ಮಂಡ್ಯವನ್ನ ತೆನೆ ಪಕ್ಷಕ್ಕೆ ಬಿಟ್ಟುಕೊಡೋ ಬಗ್ಗೆ 2 ಸಲ ಯೋಚಿಸಿದೆ ಬಿಜೆಪಿ ಹೈಕಮಾಂಡ್. ಕಷ್ಟದ ಸಮಯದಲ್ಲಿ ಬಿಜೆಪಿ ಬೆಂಬಲಕ್ಕೆ ನಿಂತ ಸುಮಲತಾರನ್ನ ಅಷ್ಟೊಂದು ಸುಲಭವಾಗಿ ಕಡೆಗಣಿಸೋದು ಸರಿಯಲ್ಲ ಅಂತ ಕಮಲ ವರಿಷ್ಠರು ಎಲ್ಲಾ ವಿರುದ್ಧದ ಲೆಕ್ಕ ಹಾಕಿದ್ದಾರೆ. ಕೊನೆಗೆ ವಸ್ತುಸ್ಥಿತಿ ಅರಿಯೋಕೆ ಬಿಜೆಪಿ ವರಿಷ್ಠರು ನಡೆಸಿದ ಸೀಕ್ರೆಟ್ ಸರ್ವೆಯಲ್ಲೂ ಕಂಡುಕೊಂಡ ಫಲಿತಾಂಶ ಅಂದ್ರೆ ಮಂಡ್ಯ ನಿಸ್ಸಂದೇಹವಾಗಿ ಜೆಡಿಎಸ್ ಬೆಲ್ಟು ಅಂತ. ಬಿಜೆಪಿ ಅಭ್ಯರ್ಥಿ ಗೆಲುವು ಸುಲಭವಲ್ಲ ಅನ್ನೋ ಅಂಶವೂ ಸ್ಪಷ್ಟವಾದ ಬಳಿಕ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ಗೆ ರವಾನಿಸಿದೆ ಗ್ರೀನ್ ಸಿಗ್ನಲ್. ಇದಕ್ಕಾಗಿ ಮಂಡ್ಯ ಕ್ಷೇತ್ರ ಯಾರಿಗೆ ಅಂತ ಕ್ಲಿಯರ್ ಆಗೋಕೆ 2 ವಾರ ಕಾಲ ಆಗಿದ್ದು, ಕೊನೆಗೆ ರೋಸಿ ಹೋದ HD ಕುಮಾರಸ್ವಾಮಿ ಕೂಡ ಒಂದು ಸಮಯದಲ್ಲಿ ಬಿಜೆಪಿ ಮೈತ್ರಿ ಕುರಿತು ಅಸಹನೆ ಹೊರಹಾಕಿದ್ದು. ಕೊನೆಗೆ ಇನ್ನೂ ಲೇಟ್ ಆದ್ರೆ ಮೈತ್ರಿ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಮೂಡೋದಿಲ್ಲ ಅನ್ನೋ ಅಂಶ ತಿಳಿದ ಬಿಜೆಪಿ HD ಕುಮಾರಸ್ವಾಮಿ ಬಳಿ 3 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿರೋ ಬಗ್ಗೆ ಮೆಸೇಜ್ ಪಾಸ್ ಮಾಡಿದೆ. ಅದರಂತೆಯೇ ಹಾಸನ, ಮಂಡ್ಯ ಹಾಗೂ ಕೋಲಾರ ಜೆಡಿಎಸ್ಗೆ ಸಿಕ್ಕಿತು. ಇವೆಲ್ಲ ಫ್ಲಾಶ್ ಬ್ಯಾಕ್ ನಡುವೆಯೇ ಟಿಕೆಟ್ ಸಿಗಬಹುದು ಅನ್ನೋ ವಿಶ್ವಾಸದಲ್ಲೇ ಇದ್ದ ಸುಮಲತಾಗೆ ಬಿಜೆಪಿ ವರಿಷ್ಠರ ನಡೆ ನಿಜಕ್ಕೂ ಕಂಗಾಲಾಗಿಸಿದೆ. ಮೋದಿ, ಅಮಿತ್ ಶಾ, ನಡ್ಡಾರಂಥವರೇ ಡೋಂಟ್ ವರಿ ಅಂತ ಅಭಯ ಕೊಟ್ಟಿದ್ದ ಕಾರಣ ಟಿಕೆಟ್ ಮಿಸ್ ಇಲ್ಲ ಅನ್ನೋ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಈಗ ಒಂಥರ ನಡುನೀರ್ ಮಧ್ಯೆ ನಿಂತ ಅನುಭವ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಫ್ಯಾಕ್ಟರ್ ಅಂದ್ರೆ ಬಿಜೆಪಿಗೆ ಮೊದಲಿಂದಾನೂ ಸುಮಲತಾಗೆ ಮಂಡ್ಯ ಕೊಡೋ ಬಗ್ಗೆ ಒಲವೇನೂ ಇರಲಿಲ್ಲ. ಅದಕ್ಕಾಗಿ ಸುಮಲತಾಗೆ ಬೇರೆ ಕ್ಷೇತ್ರದ ಆಫರ್ ಅನ್ನು ಬಿಜೆಪಿ ಕೊಟ್ಟಿತ್ತು ಎನ್ನಲಾಗಿದೆ. ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಟಿಕೆಟ್ ಕೊಡೋಕೆ ರೆಡಿ ಅಂತ ಕಮಲಿಗರು ಭರವಸೆ ಕೊಟ್ಟರು. ಸುಮಲತಾಗೆ ಮಾತ್ರ ಮಂಡ್ಯ ಬಿಟ್ಟು ಹೊರಗಡೆ ಹೋಗೋಕೆ ಸುತರಾಂ ಇಷ್ಟವಿರಲಿಲ್ಲ. ಈಗಾಗಲೇ ಹಲವಾರು ರಾಜಕಾರಣಿಗಳಿಗೆ ಹಲವಾರು ಆಫರ್ಗಳು ಬಂದಾಗೆ ಮಂಡ್ಯದ ಜನಪ್ರಿಯ ಸಂಸದರಾದ ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಆಫರ್ ಬಂತು. ಚಿಕ್ಕಬಳ್ಳಾಪುರಕ್ಕೆ ಬನ್ನಿ, ಬೆಂಗಳೂರಿಗೆ ಉತ್ತರಕ್ಕೆ ಬನ್ನಿ ಅಂತ. ಕೆಲವು ಸತಿ ಮೈಸೂರಿಗೂ ಕೂಡ ಕರೆದ್ರು. ಆದರೆ ಅವರು ಮಂಡ್ಯ ರಾಜಕೀಯ ಬಿಡ್ತೀನಿ, ಮಂಡ್ಯ ಬಿಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಅದಕ್ಕೆ ಗಟ್ಟಿಯಾಗಿ ನಿಂತು ಮಂಡ್ಯದಲ್ಲೇ ರಾಜಕಾರಣ ಅಂತ ಹೇಳಿದ್ದಾರೆ. ಹಾಗಾಗಿ ಜಿಲ್ಲೆಯ ಜನರು ಕೂಡ ಮಂಡ್ಯದಲ್ಲೇ ನೀವು ರಾಜಕಾರಣ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ಒಳ್ಳೆಯ ತೀರ್ಮಾನವನ್ನು ಅವತ್ತು ಘೋಷಣೆ ಮಾಡ್ತಾರೆ. ತಮ್ಮನ್ನು ಬೆಳೆಸಿದ ಅಭಿಮಾನಿಗಳು, ಬೆಂಬಲಿಗರನ್ನ ಹೀಗೆ ಬಿಟ್ಟು ಸ್ವಂತ ಲಾಭಕ್ಕಾಗಿ ರಾಜಕೀಯ ತೀರ್ಮಾನ ಕೈಗೊಳ್ಳೋಕೆ ಸುಮಲತಾಗೂ ಮನಸ್ಸೇ ಆಗಲಿಲ್ಲ. ನನ್ನ ತೀರ್ಮಾನ ನನಗೋಸ್ಕರ ಮಾತ್ರ ನಾನು ಆಲೋಚನೆ ಮಾಡಿ ನನ್ನ ಭವಿಷ್ಯ ಹೇಗಿರಬೇಕು,
ನನ್ನ ಮಗನ ಭವಿಷ್ಯ ಹೇಗಿರಬೇಕು, ರಾಜಕೀಯದಲ್ಲಿ ನಾನು ಯಾವ ರೀತಿ ನನಗೆ ನನ್ನನ್ನು ನಾನು ಬೆಳೆಸ್ಕೋಬೇಕು ಅನ್ನೋ ಒಂದು ಯೋಚನೆ ನನಗಿದ್ದಿದ್ರೆ ನನ್ನ ನಡೆ ಬೇರೆ ಥರ ಇರ್ತಿತ್ತು. ನಾನು ಒಂದು ದಿನಾನು ಆ ರೀತಿ ಯೋಚನೆ ಮಾಡಿಲ್ಲ. ನಾನು ಮೊದಲನೇ ದಿನದಿಂದ ಯಾವ ಮಾತನ್ನು ನಾನು ಹೇಳ್ಕೊಂಡು ಬಂದನೋ ಇವತ್ತಿನವರೆಗೂ ಅದೇ ಮಾತನ್ನು ನಾನು ಕಾಪಾಡ್ಕೊಂಡು ಬಂದಿದ್ನೋ ಇಲ್ವೋ ನೀವೇ ಹೇಳಿ. ಈಗ ಬಹುತೇಕ ಟಿಕೆಟ್ ಹಗ್ಗಜಗ್ಗಾಟ ಮುಗಿದ್ರೂ ಸುಮಲತಾಗೆ ದಾರಿ ತೋಚದಂತಾಗಿದೆ. ಅಭಿಮಾನಿಗಳೇನೋ ಮಂಡ್ಯದಿಂದ ಪಕ್ಷೇತರರಾಗಿ ಕಣಕ್ಕಿಳಿಯುವಂತೆ ಒತ್ತಡ ಹೇರ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರು ಈ ಸಲ ಮೈತ್ರಿ ಪರ ಪ್ರಚಾರ ಮಾಡಿದ್ರೆ ಉಜ್ವಲ ಭವಿಷ್ಯವಿದೆ ಅಂತ ಅಭಯ ಕೊಡ್ತಿದ್ದಾರೆ. ಸುಮಲತಾ ಮನೆಗೆ ಖುದ್ದು ಭೇಟಿ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸಹ ಸುಮಲತಾರನ್ನ ಬಿಜೆಪಿಗೆ ಸೆಳೆಯೋಕೆ, ಅಂದರೆ ಬಿಜೆಪಿಯಲ್ಲಿ ಉಳಿಸಿಕೊಳ್ಳೋಕೆ ಪ್ರಯತ್ನ ನಡೆಸಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನನಗಂತೂ ವಿಶ್ವಾಸ ಇದೆ ಅವ್ರು ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು, ಆದರೆ ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಹಾಗೆ ನೋಡಿದ್ರೆ ಪ್ರೆಷರ್ಗೊಳಗಾದ ಸುಮಲತಾಗೆ ಮುಂದಿನ ದಾರಿ ಯಾವುದು? ಒಂದು, ಬೆಂಬಲಿಗರ ಅಭಿಲಾಷೆಯಂತೆ ಮತ್ತೆ ಪಕ್ಷೇತರರಾಗಿ ಸ್ಪರ್ಧಿಸೋದು. ಎರಡನೆಯದು, ರಾಜಕೀಯ ಭವಿಷ್ಯ ಲೆಕ್ಕಾಚಾರಗಳೊಂದಿಗೆ ಬಿಜೆಪಿ ಮೈತ್ರಿ ಪಕ್ಷ JDS ಪರ ಪ್ರಚಾರ ನಡೆಸೋದು. ಮೂರನೇ ಆಪ್ಷನ್, ಒಂದು ವೇಳೆ ಸಿಎಂ ಅಥವಾ DCM ಒತ್ತಡ ಹಾಕಿದರೆ, ಸೂಕ್ತ ಸ್ಥಾನಮಾನದ ಅಭಯ ಕೊಟ್ರೆ ಕಾಂಗ್ರೆಸ್ ಸೇರೋದು. ಇಲ್ಲ ಕೊನೆ ಆಪ್ಷನ್ ಅಂದ್ರೆ ಈ ಸಲ ಯಾವುದೇ ಪಕ್ಷಕ್ಕೂ ಬೆಂಬಲ ಇಲ್ಲ ಅಂತ ತಟಸ್ಥರಾಗಿ ಉಳಿಯೋದು. ಇಷ್ಟರಲ್ಲಿ ಸುಮಲತಾ ಫೈನಲ್ ನಿರ್ಣಯ ಯಾವುದು ಅನ್ನೋದನ್ನ ತಿಳಿಯೋಕೆ ಏಪ್ರಿಲ್ 3ರ ತನಕ ಕಾಯಲೇಬೇಕು. ಅದಾದ ಮೇಲೆಯೇ ಬಯಲಾಗೋದು ಮಂಡ್ಯ ಸಸ್ಪೆನ್ಸ್. ಇನ್ನು 4 ದಿನಗಳಲ್ಲಿ ನಿಕ್ಕಿ ಆಗಲಿದೆ ಸುಮಲತಾ ಮೇಡಮ್ ಭವಿಷ್ಯ. ಮತ್ತೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೋ, ಇಲ್ಲ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ HD ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತಾರೋ, ಇಲ್ಲ ಕಾಂಗ್ರೆಸ್ಗೆ ಹೊರಗಿನ ಸಪೋರ್ಟ್ ಮಾಡ್ತಾರೋ, ಅಥವಾ ತಟಸ್ಥಾನೋ, ಇಲ್ಲ ರಾಜಕೀಯ ನಿವೃತ್ತಿನೋ? ಈ ಎಲ್ಲ ಪ್ರಶ್ನೆಗಳಿಗೆ ಸಾಧ್ಯತೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಮಂಡ್ಯ ಸಸ್ಪೆನ್ಸ್ ಬಯಲಾಗೋಕೆ ಏಪ್ರಿಲ್ 3ರವರೆಗೆ ವೇಟ್ ಮಾಡಲೇಬೇಕು. ಹೀಗಾಗಿಯೇ ಸಖತ್ ಕುತೂಹಲ ಕೆರಳಿಸಿದೆ ಸುಮಲತಾ ಹೆಜ್ಜೆ ಗುರುತು. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.